ಎಲ್ಲರಿಗೂ ನಮಸ್ಕಾರ. ಶರಣಾರ್ಥಿ. ಸೊ ಇವತ್ತು ನಾನೊಂದು ಮುಖ್ಯವಾಗಿರುವಂಥ ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಿಮಗೆಲ್ರಿಗೂ ಗೊತ್ತಿದೆ, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಮಹತ್ವವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ. ಸೊ ನಿಮಗೆಲ್ರಿಗೂ ನಿನ್ನೆ ಶ್ರೀದೇವಿ ಅಮ್ಮ ಫ್ರೀ ಕೋರ್ಸ್ ತೊಗೊಂಡಿದ್ರು. ಸೊ ಅಮಾವಾಸ್ಯೆ ಧ್ಯಾನ ಅಂಥೇಳಿ ಮೊನ್ನೆ ಕೂಡ ತೊಗೊಂಡಿದ್ರು. ಹಾಗೆಯೇ ಇವತ್ತು ಕೂಡ ಆ ಸೆಷನ್ ಇರುತ್ತೆ, ಈ ಉಚಿತ ಧ್ಯಾನ ಅಂಥೇಳಿ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ನಿನ್ನೆ ಯಾರೆಲ್ಲ ಕ್ಲಾಸ್ ಅಟೆಂಡ್ ಮಾಡಿದರೆ ನಿಮಗೆಲ್ರಿಗೂ ಗೊತ್ತಿದೆ, ನಮ್ಮ ಒಂದು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ 21 ದಿನಗಳ ಆಲ್ಫಾ ಮೆಡಿಟೇಷನ್ ಅಂತ ಹೇಳಿ ಒಂದು ವಿಶೇಷವಾಗಿರುವಂಥ 21 ದಿನಗಳ ಒಂದು ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ಸೊ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಯಾರೆಲ್ಲ ಒಂದು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯಲ್ಲಿ ನಡೀತಾ ಇರುವಂಥ ಎಲ್ಲ ಕೋರ್ಸ್ಗಳನ್ನು ತೊಗೊಂಡಿರುವಂಥವ್ರು ಇರ್ಬೋದು, ಲೆವೆಲ್ 1 ತೊಗೊಂಡಿರ್ಬೋದು, ಲೆವೆಲ್ 2 ತೊಗೊಂಡಿರ್ಬೋದು, ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಮುಗಿಸಿದವ್ರಾಗಿರ್ಬೋದು, ಅಥವಾ ಲೆವೆಲ್ 1 ಮುಗಿಸಿ ಸೆಕೆಂಡ್ ಲೆವೆಲಿಗೆ ಬರದೇ ಇರುವಂಥವ್ರಾಗಿರ್ಬೋದು, ಹಾಗೆಯೇ 2ನೇ ಲೆವೆಲ್ ಮುಗಿಸಿ ಒಂದು ಮುಂದಿನ 3ನೇ ಮತ್ತು 4ನೇ ಲೆವೆಲ್ಗೆ ಬರಲಿಕ್ಕೆ ಆಗದೇ ಇರುವಂಥವ್ರು, ಅನಿವಾರ್ಯ ಕಾರಣದಿಂದ ನೀವು ಕ್ವಿಟ್ ಮಾಡಿದಂಥವ್ರು ಇರ್ಬೋದು. ಹಾಗೆಯೇ ಗ್ರ್ಯಾಂಡ್ ಮಾಸ್ಟರ್ಸ್ ಮುಗಿಸಿ ಲೈಫ್ ಕೋಚಿಗೆ ಬರಲಿಕ್ಕೆ ಆಗದೇ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸಿಗೆ ಕೆಲವರು ಅಲ್ಲೇ ಏನು ಅಂತ ಹೇಳಿದ್ರೆ ಮುಗಿಸ್ಕೊಂಡು ಗ್ರ್ಯಾಂಡ್ ಮಾಸ್ಟರ್ ಆಗಿ ಮುಂದಿನ ಹಂತಕ್ಕೆ ಬರದೇ ಇರುವಂಥವ್ರು ಇರ್ಬೋದು. ಮತ್ತು ಇನ್ನೆಲ್ಲ ಯಾರೇ ಇರ್ಬೋದು. ಮತ್ತು ಇನ್ನೊಂದಷ್ಟು ಜನ ಹುಣ್ಣಿಮೆ ಧ್ಯಾನ, ಅಮಾವಾಸ್ಯೆ ಧ್ಯಾನದಿಂದ ನಮ್ಮ ಒಂದು ಸಂಸ್ಥೆಯ ಜೊತೆಗೆ ನೀವೆಲ್ಲರೂ ಸಂಪರ್ಕದಲ್ಲಿ ಬಂದಿದ್ದೀರಿ. ಸೊ ಯಾರೇ ಆಗಿರ್ಬೋದು, ಇಲ್ಲಿ ಎಲ್ಲರಿಗೂ ಕೂಡ ಒಂದು ಆಫರ್ ಬಂದಿದೆ. ಏನು ಅಂತ ಹೇಳಿದ್ರೆ ಆಲ್ಫಾ ಮೆಡಿಟೇಷನ್ ಅಂತೇಳಿ. ಸೊ ನಿಮಗೆ ಗೊತ್ತಿರ್ಬೋದು, ಆಲ್ಫಾ ಲೆವೆಲ್ ಅಂತೇಳಿ ಇದು ಒಂದು ಕೂಡ ಧ್ಯಾನದಲ್ಲಿ ಉನ್ನತವಾದಂಥ ಒಂದು ಅತ್ಯುನ್ನತವಾದಂಥ ಒಂದು ಹಂತ ಅಂತ ಹೇಳ್ತೀವಿ ಈ ಸ್ಟೇಜ್. ಸೊ ನಾವು ಏನಂತೀವಿ ಅಂತ ಹೇಳಿದ್ರೆ, ಆ್ಯಸ್ ಯೂಶ್ವಲ್ ರೊಟೀನ್ ವರ್ಕಲ್ಲಿ ಇರ್ತೀವಿ. ಸಾಕಷ್ಟು ಏನಂತ ಹೇಳಿದ್ರೆ, ಜಾಬ್ ಹೋಲ್ಡರ್ಸ್ ಆಗಿದ್ರೆ ಡ್ಯೂಟಿ ಮಾಡೋದು, ಅಲ್ಲಿಂದ ಬಂದು ಮನೆಗೆ ಬಂದು ಸಾಕಾಯಿತು ಅಂಥೇಳಿ ಟೆನ್ಷನ್ಸಿಂದ ಸ್ಟ್ರೆಸ್ಸಿಂದ ನಾವೇನು ಮಾಡ್ತೀವಿ ಅಂದರೆ ಧ್ಯಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಹೆಣ್ಮಕ್ಳು ಇಡೀ ದಿನ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಮನೆ ಕೆಲಸ, ಮಕ್ಕಳ ಕೆಲಸ, ಅಡುಗೆ, ತಿಂಡಿ, ಮನೆ ಕ್ಲೀನಿಂಗು, ಅದು ಇದು ಅಂದ್ಕೊಂಡು ಧ್ಯಾನದಲ್ಲಿ ತಮ್ಮ ಸಮಯವನ್ನು ತೊಡಗಿಸ್ಕೊಳಕ್ಕಾಗೋದಿಲ್ಲ. ಹೀಗೆ ಮಾಡ್ತಾ ಮಾಡ್ತಾ ನಾಳೆ ಮಾಡಿದ್ರಾಯಿತು, ನಾಡಿದ್ದು ಮಾಡಿದ್ರಾಯಿತು ಅಂಥೇಳಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ದಿನಗಳನ್ನು ಮುಂದೆ ಹಾಕ್ತಾನೇ ಇದ್ದೀವಿ. ಆದರೆ ನಮಗೇನೇ ಸಮಸ್ಯೆ ಬರ್ಬೋದು, ಆರೋಗ್ಯಕ್ಕೆ ಸಮಸ್ಯೆ ಇರ್ಬೋದು, ಆಮೇಲೆ ಯಾವುದು ಅಂದರೆ ಹೆಲ್ತ್ ಸಮಸ್ಯೆ ಇರ್ಬೋದು, ವೆಲ್ತ್ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಇರ್ಬೋದು, ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಲೈಫಲ್ಲಿ ಗೋಲ್ ಸಕ್ಸಸ್ನ ರೀಚ್ ಆಗದೇ ಇರುವಂಥದ್ದು ಇರ್ಬೋದು, ಅಥವಾ ಮಾನಸಿಕ ಒತ್ತಡ ಇರ್ಬೋದು, ಟೆನ್ಷನ್ಸ್ ಇರ್ಬೋದು, ಡಿಪ್ರೆಷನ್ಸ್ ಇರ್ಬೋದು, ಅಥವಾ ಏನು ಅಂತ ಹೇಳಿದರೆ ಲೈಫಲ್ಲಿ ನನಗೆ ಯಾಕೆ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಸಾಕಷ್ಟು ಜನ ಏನು ಅಂತ ಹೇಳಿದ್ರೆ ಚಿಂತೆಯಲ್ಲಿನೇ ಏನು ಮಾಡ್ತಾ ಇರ್ತಾರೆ ಅಂದರೆ ಲೈಫ್ನ ದಿನಗಳನ್ನು ಕಳೀತಾ ಇರ್ತಾರೆ. ಇನ್ನು ಯಾವುದೇ ಇತ್ಯಾದಿ ಯಾವುದೇ ಸಮಸ್ಯೆ ಇದ್ರೂ ನೀವು ಯಾರಿಗೇ ಹತ್ರನೂ ಮಾತಾಡಿದ್ರು ಏನು ಹೇಳೋದು ಅಂತ ಹೇಳಿದರೆ, ಡಾಕ್ಟರ್ಸ್ ಹತ್ರ ಹೋಗಿ ಏನು ಹೇಳ್ತಾರೆ, ಸೊ ನೀವು ಆರೋಗ್ಯವಾಗಿದ್ದೀರಿ, ರಿಪೋರ್ಟ್ ನಾರ್ಮಲ್ ಇದೆ, ಮನಸ್ಸಿಗೇನೋ ಹಚ್ಕೊಂಡಿದ್ದೀರಿ ಅಂತ ತೆಗೆದಾಕಿ ಧ್ಯಾನಗಿನ ಮಾಡಿರಿ, ಮೆಡಿಟೇಷನ್ ಮಾಡಿ, ವಾಕ್ ಮಾಡಿ, ಈ ಥರದ್ದೆಲ್ಲ ಹೇಳ್ತಾರೆ ಅಲ್ವಾ. ಸೊ ನೀವು ಆಧ್ಯಾತ್ಮಿಕ ಚಿಂತಕರ ಹತ್ರ ಹೋದರೆ ಏನು ಹೇಳ್ತಾರೆ ಅವರು, ಏನೇ ಪ್ರಾಬ್ಲಮ್ ಹೇಳ್ಕೊಂಡೋದಾಗ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ಸಲ್ಯೂಷನ್ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ರೀತಿಯಾದಂಥ ಪ್ರಾಬ್ಲಮ್ ಇರ್ಬೋದು, ಅದರ ಒಂದು ಅಂತ್ಯ ಫುಲ್ ಸ್ಟಾಪ್ ಯಾವುದು ಅಂದರೆ ಧ್ಯಾನ ಆಗಿದೆ. ಧ್ಯಾನದಿಂದ ಸಾಧಿಸಲೇ ಇರುವಂಥದ್ದು ಯಾವುದೂ ಇಲ್ಲ. ಗೌತಮ ಬುದ್ಧ ಆಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಹಾಗೆಯೇ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಯೇಸು ಕ್ರಿಸ್ತ ಆಗಿರ್ಬೋದು, ಮಹಮ್ಮದ್ ಪೈಗಂಬರ್ ಆಗಿರ್ಬೋದು, ಇನ್ಯಾರೇ ನಾವು ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರನ್ನು ನೋಡ್ತಾ ಹೋದ್ರಿ, ಅವ್ರ ಲೈಫಲ್ಲಿ ಅಷ್ಟು ಒಂದು ಸಾಧನೆಯನ್ನು ಮಾಡಲಿಕ್ಕೆ, ಅಷ್ಟು ಸ್ಥಿರತೆಯನ್ನು ಹೊಂದಿ, ಇಷ್ಟೊಂದು ಎಲ್ಲ ಒಂದು ಫಾಲೋವರ್ಸ್ನ ಹೊಂದಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆಧಾರ ಒಂದೇ ಒಂದು, ಯಾವುದು ಅಂದರೆ ಧ್ಯಾನ. ಹಾಗಾದರೆ ನಾವೆಲ್ಲ ಸಂಸಾರ ಎಲ್ಲ ಬಿಟ್ಬಿಡ್ಬೇಕಾ, ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಧ್ಯಾನ ಮಾಡ್ಕೊಂಡು ಕೂರ್ಬೇಕಾ? ಆ ಥರ ಇಲ್ಲ. ಆದರೆ ಏನು ಮಾಡ್ತೀವಿ, ಈ ಸಂಸಾರ ಬಂಧನಗಳು, ಜಾಬು, ಇದು ಅಂದ್ಕೊಂಡು ನಾವು ಏನು ಮಾಡ್ತೀವಿ, ನಮ್ಮದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದೀವಿ. ಈ ಚೌಕಟ್ಟಿನಲ್ಲಿ ಏನು ಅಂದರೆ ನಾವು ಮುಂದೆ ಹೋಗಲಿಕ್ಕೆ ನಮಗೊಂದಷ್ಟು ಏನು ಬೇಕು, ಅಡಿಷ್ನಲ್ ಸಪೋರ್ಟ್ ಬೇಕಾಗುತ್ತೆ. ಸೊ ಯುದ್ಧಕ್ಕೆ ಹೋಗ್ತೀವಿ ಅಂದರೆ ಯುದ್ಧಕ್ಕೆ ಬೇಕಾದಂಥ ಸಲಕರಣೆಗಳು ಬೇಕಾಗ್ತವೆ. ಯಾವುದೇ ಸಲಕರಣೆ ಇಲ್ಲ, ನಾನು ಯುದ್ಧಕ್ಕೆ ನಿಂತಿದ್ದೀನಿ ಅಂತೇಳಿದ್ರೆ ಎಲ್ಲಿಂದ ಹೇಗೆ ಬೇಕಾದ್ರೂ ನಮಗೆ ಅಟ್ಯಾಕ್ ಆಗ್ಬೋದು ಅಲ್ವಾ. ಸೊ ದಾಳಿ ಯಾರು ಬೇಕಾದರೂ ಮಾಡ್ಬೋದು, ನಾವು ಯುದ್ಧದಲ್ಲಿ ಸೋಲ್ಬಹುದು, ಮತ್ತು ಇನ್ನೂ ಒಂದು ಏನಾದರೂ ಆಗ್ಬೋದು. ಹಾಗೆಯೇ ಕೆಲವು ಸರಿ ನಾವು ಹೇಳ್ತೀವಿ, ನಾನು ಕಾರು ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಇದ್ದೀನಿ, ನಾನು ತುಂಬ ಚೆನ್ನಾಗಿ ಕಾರು ಓಡಿಸ್ತೀನಿ,
ನಾನು ನನ್ನ ಗುರಿಯನ್ನು ತಲುಪಬೇಕು, ಇಂಥ ಊರಿಗೆ ಹೋಗಬೇಕು, ಇಂಥ ಸಮಯಕ್ಕೆ ಹೋಗಬೇಕು ಅಂದರೆ ಹೋಗ್ತೀನಿ. ಅಲ್ಲಿ ಹೋಗೋ ಮಧ್ಯದಲ್ಲಿ ದಾರಿ ಹೇಗಿರುತ್ತೆ, ಗುಂಡಿಗಳಿರ್ತವೆ, ಏರುಪೇರು ಇರ್ತವೆ, ತಗ್ಗುಗಳಿರ್ತವೆ, ಮುಳ್ಳುಗಳಿರ್ತವೆ, ಮೊಳೆಗಳಿರ್ತವೆ, ಕಲ್ಲುಗಳಿರ್ತವೆ. ಮತ್ತು ದಾರಿ ಹೇಗಿರುತ್ತೆ, ಕರ್ವ್ಸ್ ಬರುತ್ತೆ, ಎಲ್ಲದೂ ಬರುತ್ತಲ್ವ. ಹಾಗೆಯೇ ಅದ್ರ ಜೊತೆಗೆ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಬರುವಂಥವ್ರು ಎಕ್ಸ್ಪರ್ಟ್ ಇಲ್ಲ ಅಂತೇಳಿ ಅವ್ರು ಗುದ್ದೋದೆ ನಮ್ಮ ಗಾಡಿಗೆ. ನಾನು ಎಷ್ಟೇ ಎಕ್ಸ್ಪರ್ಟ್ ಇದ್ರೂ ಅದ್ರ ಮೇಲೆ ಅಟ್ಯಾಕ್ ಏನು ಯಾರೇ ಓವರ್ಟೇಕ್ ಮಾಡೋಕ್ಕೆ ಬಂದರು, ಎದುರು ಬಾಜುನಲ್ಲಿ ಸೈಡಿಗೆ ಬರ್ತಾ ಇರೋರು, ಎದುರುಗಡೆ ಬರ್ತಾ ಇರೋರು, ಹಿಂದೆ ಬರ್ತಾ ಇರೋರು ಡ್ರೈವಿಂಗಲ್ಲಿ ಪರ್ಫೆಕ್ಟ್ ಇಲ್ಲ ಅಂದರೆ ಕ್ಲ್ಯಾಶಸ್ ಎಲ್ಲಾಗುತ್ತೆ, ನಮಗೂ ಅವ್ರಿಗೂ ಆಗೇ ಆಗುತ್ತೆ ಅಲ್ವಾ. ಅದೇ ರೀತಿಯಾಗಿ ನಮ್ಮ ಲೈಫಲ್ಲೂ ಕೂಡ ಏನಾಗುತ್ತೆ ಅಂತೇಳಿದ್ರೆ, ನಾವು ಎಷ್ಟೇ ನಮ್ಮನ್ನು ನಾವು ಸಮಾಧಾನವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಇಟ್ಕೋಬೇಕು, ಸಂಭಾಲನೆ ಮಾಡಿಕೊಂಡು ನಿಯಂತ್ರಣ ಮಾಡಿಕೊಂಡು ಹ್ಯಾಪಿನೆಸ್ ಆಗಿ ಖುಷಿಯಿಂದ ಸಂತೋಷವಾಗಿ ಸಮಾಧಾನದಿಂದ ಲೈಫ್ನ ಲೀಡ್ ಮಾಡಬೇಕು ಅಂತೇಳಿ ಎಲ್ಲರೂ ಅಂದ್ಕೊಳ್ತೀವಿ. ಬಟ್ ಅದು ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಡ್ರೈವಿಂಗಲ್ಲಿ ಹೇಗೆ ನಮಗೆ ನೈಸ್ ರೋಡ್ ಎಲ್ಲೂ ಸಿಗೋದಿಲ್ಲೋ ಅದೇ ರೀತಿ ಜೀವನ ಅನ್ನುವಂಥದ್ರಲ್ಲೂ ಕೂಡ ಪರಿಸ್ಥಿತಿಗಳು, ಸಂದರ್ಭಗಳು, ಕಷ್ಟಗಳು, ಸಮಸ್ಯೆಗಳು ಎಲ್ಲದೂ ಬರುತ್ತೆ, ಬರಲೇಬೇಕು. ಬಂದಾಗಲೇ ಏನು ಅಂತೇಳಿದ್ರೆ, ಹೇಗೆ ಎಲ್ಲ ಎದುರಿಸಿ ಚೆನ್ನಾಗಿ ಗುರಿಯನ್ನು ತಲುಪಿದಾಗ ಎಕ್ಸ್ಪರ್ಟ್ ಡ್ರೈವರ್ ಆಗ್ತಾರೆ. ಏನು ಬರದೆ ನಾನು ಖಾಲಿ ಒಂದು ರೋಡಲ್ಲಿ ನಾನು ಕಾರು ಓಡಿಸ್ತೀನಿ ಅಂತ ಹೇಳಿದ್ರೆ ಅದು ಯಾರೂ ಎಕ್ಸ್ಪರ್ಟ್ ಡ್ರೈವರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ನಮ್ಮ ಜೀವನದಲ್ಲಿ ಎಕ್ಸ್ಪರ್ಟ್ ಆಗಿ ಸಾಧಕರಾಗಬೇಕು, ಸಕ್ಸಸ್ ಆಗಬೇಕು, ಲೈಫಲ್ಲಿ ಅಂದ್ಕೊಂಡಿರುವಂಥ ಗುರಿಯನ್ನು ತಲುಪಬೇಕು. ನನ್ನ ಲೈಫಲ್ಲಿ ಇವತ್ತೇ ಯಾರಿಗೆ ಯಾವಾಗ ಸಾವಿದೆಯೋ ಗೊತ್ತಿಲ್ಲ, ಇವತ್ತು ನಾಳೆ ಹೇಗೋ ಏನೂ ಗೊತ್ತಿಲ್ಲ, ಮುಂದಿನ ಯಾರಿಗೂ ಏನೂ ಗೊತ್ತಿಲ್ಲ. ಆದರೆ ನಾನು ಕೊನೆಯ ಸಮಯದಲ್ಲಿ ನನ್ನ ಕೊನೆಯ ಗಳಿಗೆಯಲ್ಲಿ ಸಾರ್ಥಕ ಬದುಕನ್ನು ನಾನು ಜೀವಿಸಿದ್ದೀನಿ ಅನ್ನುವಂಥ ನೆಮ್ಮದಿ ನಮ್ಗೆ ಸಿಕ್ತು ಅಂದರೆ ಅದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ ಅಲ್ವಾ. ಸೊ ಇದೆಲ್ಲ ನಾವು ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ, ಇದನ್ನೆಲ್ಲ ಹೇಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂದರೆ ಒಂದು ಮಾರ್ಗ ಇದೆ, ಧ್ಯಾನ ಮಾರ್ಗ. ಇಡೀ ದಿನ ಕೂತ್ಕೊಂಡು ಧ್ಯಾನ ಮಾಡಿ ಅಂತ ನಾವು ಹೇಳೋದಿಲ್ಲ, ಶ್ರೀದೇವಿ ಅಮ್ಮನೂ ಹೇಳಿಲ್ಲ, ನಾವು ಕೂಡ ಹೇಳೋದಿಲ್ಲ. ಆದರೆ ದಿನದಲ್ಲಿ 24 ಗಂಟೆ ಎಲ್ಲೆಲ್ಲೋ ಕಳಿತೀವಿ. ಆದರೆ ಇಲ್ಲಿ ಏನು ಅಂದರೆ, ನಿಮಗೆ ನೀವು ಒಂದು ಚಾಲೆಂಜ್ ತೊಗೊಳ್ಬೋದು ಈ ಶ್ರಾವಣ ಮಾಸದಲ್ಲಿ. ಏನು ಅಂತ ಹೇಳಿದ್ರೆ 45 ನಿಮಿಷ 3/4 ಗಂಟೆ ಧ್ಯಾನ ಕಾರ್ಯಕ್ರಮವನ್ನು ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಶ್ರೀದೇವಿ ಅಮ್ಮ ಆರ್ಗನೈಸ್ ಮಾಡ್ತಾಯಿದ್ದಾರೆ. ಅದ್ಭುತವಾದಂಥ ಧ್ಯಾನ ಕಾರ್ಯಕ್ರಮ ಇದಾಗಿದೆ. ಈ ಬರುವ ಸೋಮವಾರದಿಂದ ಪ್ರಾರಂಭ ಆಗ್ತಾಯಿದೆ. ಸಮಯ ನೆನ್ಪಿಟ್ಕೊಳ್ಳಿ, 8 ಗಂಟೆಯಿಂದ 8:45 ರಾತ್ರಿ ನಡೀತದೆ. ಯಾಕೆಂದರೆ ಬೆಳಗ್ಗೆ ಹೊಡೆದಾಡು ಅಡುಗೆ ಮಾಡು, ತಿಂಡಿ ಮಾಡು, ಡ್ಯೂಟಿಗೆ ಹೋಗು, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಇದು ಇದ್ದೇ ಇರುತ್ತೆ. ಆದರೆ ರಾತ್ರಿ ನಮ್ಗೆ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಬೇಗ ಬಂದ್ವಿ, ಸಂಜೆ ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಬಂದ್ವಿ, ಮಕ್ಳಿಗೆ ಹೋಮ್ವರ್ಕ್ಸ್ಕೊಂಡು ಎಲ್ಲ ಮುಗಿಸಿ 8 ಗಂಟೆಗೆ ರೆಡಿಯಾಗಿ 8:45 ನಡೀತಾ ಇರುವಂಥ ಈ ಒಂದು ಆಲ್ಫಾ ಲೆವೆಲ್ ಧ್ಯಾನದಲ್ಲಿ ನೀವು ಪಾಲ್ಗೊಂಡು ನೋಡಿ, ನೀವೇನೇನು ಅಂದ್ಕೊಂಡಿದ್ದು ಅದನ್ನೆಲ್ಲ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಎಸ್ಪೆಷಲಿ ಏನಂದರೆ ಮನಃಶಾಂತಿಯನ್ನು, ಸಮಾಧಾನ, ಮನೆ ವೈಬ್ರೇಷನ್, ಪ್ರತಿಯೊಂದು ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದೊಂದು ಬೆಸ್ಟ್ ಏನಂದರೆ ಕೋರ್ಸು ನಾವು ತರ್ತಾಯಿದ್ದೀವಿ. ನಾನು ಲಾಟ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಶ್ರೀದೇವಿ ಅಮ್ಮನಿಗೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲರನ್ನೂ ಒಳಗೊಂಡು ಈ ಒಂದು ಧ್ಯಾನ ಕಾರ್ಯಕ್ರಮವನ್ನು ಮಾಡಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ನಡೀತಾ ಇದೆ. ಯಾರು ಕೂಡ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ನನ್ನ ಜೀವನದಲ್ಲಿ ನಾನು ಇಷ್ಟೇ ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ, ನಾನೆಲ್ಲ ಪಡ್ಕೊಂಡಿದ್ದೀನಿ ಅಂದರೆ ಅದು ಬಿಕಾಸ್ ಆಫ್ ಒಂದೇ ಯಾವುದು ಅಂದರೆ ಬೇಸ್ ಧ್ಯಾನ. ಚಿಕ್ಕಂದಿನ ಧ್ಯಾನದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಅದು ಅದ್ಭುತವಾದಂಥ ಅನುಭವ, ಅದ್ಭುತವಾದಂಥ ಶಕ್ತಿ ನಮಗೆ ಸಿಗ್ತದೆ. ಹಾಗಾಗಿ ಈ ಕೋರ್ಸ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಜಸ್ಟ್ ಭಾಳ ಅಮೌಂಟು ಇಟ್ಟಿಲ್ಲ, ಎಲ್ಲರಿಗೂ ಕೂಡ ಸಿಗುವಂಥ ಎಷ್ಟು ಅಂಥೇಳಿ ಜಸ್ಟ್ ಅಮೌಂಟ್ನ ಇಲ್ಲಿ ಫಿಕ್ಸ್ ಮಾಡಲಾಗಿದೆ. 999 ಅಲ್ವಾ. ಎಲ್ಲೋ ಹೇಗೋ ನಾವು ಕಳಿತೀವಿ. ಹಿಂಗೆ ಬಂದ್ವಿ ಪೆಟ್ರೋಲ್ ಹಾಕ್ಸಿರ್ತೀವಿ, ಹಿಂಗೆ ಬಂದ್ವಿ ಆಟೋ ಕೊಟ್ಟಿರ್ತೀವಿ, ಎಲ್ಲೋ ಕೊಟ್ಟಿರ್ತೀವಿ. ಒಂದು ಬರ್ತ್ಡೇನೋ ಏನೋ ಒಂದು ಮಾಡ್ತೀವಿ, ಒಂದು ಫ್ರೆಂಡ್ಶಿಪ್ ಡೇ ಇದೆ, ಅಥವಾ ಮ್ಯಾರೇಜ್ ಡೇ ಇದೆ, ಆ್ಯನಿವರ್ಸರಿ ಇದೆ, ಮಕ್ಳ ಬರ್ಡೇ ಇದೆ, ನಮ್ಮ ಬರ್ಡೇ ಇದೆ, ಒಂದು ಕೇಕ್ ತಂದ್ವಿ ಅಂತಂದರೆ ಅದಕ್ಕೊಂದು 2,000 ಅಂತೂ ಕಟ್ ಮಾಡ್ತೀವಿ. ಅದನ್ನೇ ಏನೋ ನಮ್ಮದು ಪೋಲ್ ಆಗ್ತಿರುವಂಥ ಹಣವನ್ನು ಇದರಲ್ಲಿ ತೊಡಗಿಸಿ ಈ ಕೋರ್ಸ್ನಲ್ಲಿ ನೀವು ಜಾಯ್ನ್ ಆಗಿ ನೋಡಿ, ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಅನುಭವನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಮೌಂಟ್ ಅಂತೂ ರೀಫಂಡ್ ಮಾಡ್ತೀವಿ, ಯಾರಿಗಾಗಿಲ್ವ. ಯಾಕೆಂದರೆ ಮಾಡ್ತೀವಿ. ಇದೊಂದು ಚಾಲೆಂಜ್ ನೀವು ತೊಗೊಂಡಿದ್ದೀರಿ, ಚಾಲೆಂಜಲ್ಲಿ ಸಕ್ಸಸ್ ಆಗಿ ಈ ಮಂಡಲ ಅಂತ ಹೇಳ್ತೀವಿ ನಾವು. ಲೈಫಲ್ಲಿ ನಾವು ಏನಾದರೂ ಮಾಡಬೇಕು ಅಂದರೆ ಮಂಡಲ ಏನು ಅಂತ ಹೇಳಿದ್ರೆ ಒಂದು ಕಮಿಟ್ಮೆಂಟ್ ಇಟ್ಕೊಳ್ಬೇಕು ಅಂತ ಹೇಳ್ತೀವಿ. ಸೊ ಈ 21 ದಿನಗಳ ಸರ್ಕಲ್ಲು ನೀವು ನಮ್ಮ ಜೊತೆಗೆ ಧ್ಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿ, ಅದ್ಭುತ ಅಮೋಘವಾದಂಥ ಅನುಭವನ ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಆ ಲೆವೆಲ್ಲೇ ಆಗಿದೆ ಆಲ್ಫಾ ಮೆಡಿಟೇಷನ್. ಈ ಕೋರ್ಸಿಗೆ ಜಾಯ್ನ್ ಆಗಿ ಅಂಥೇಳಿ ನಾನು ನನ್ನ ಲೈಫಲ್ಲಿ ಧ್ಯಾನವನ್ನು ಮಾಡಿ ಬೇಕಾಗಿರುವಂಥದ್ದನ್ನೆಲ್ಲ ಪಡ್ಕೊಂಡಿದ್ದೀನಿ. ಹಾಗೆ ನನ್ನ ಲೈಫ್ ವಂಡರ್ಫುಲ್ ಇದೆ, ಹ್ಯಾಪಿಯಾಗಿದೆ, ಮತ್ತು ಇನ್ನೊಂದು ಗ್ರೇಟ್ಫುಲ್ ಆಗಿದ್ದೀನಿ ನಾನು. ಸೊ ನೀವು ಕೂಡ ಈ ಕೋರ್ಸಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಸಾಕಷ್ಟು ಜನರಿಗೆ ಬೇರೆ ಬೇರೆ ಕೋರ್ಸ್ನ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ,
ಬಟ್ ಏನು ಅಂತೇಳಿದ್ರೆ ಕಡಿಮೆ ಬೆಲೆಯಲ್ಲಿ ಈ ಕೋರ್ಸ್ನ ತರ್ತಾ ಇದ್ದೀವಿ. ಎಲ್ರಿಗೂ ಈ ಒಂದು ಶ್ರಾವಣ ಮಾಸದಲ್ಲಿ ಮೆಡಿಟೇಷನ್ನಲ್ಲಿ ಪಾಲ್ಗೊಳ್ಳಿ, ಅವರ ಜೀವನದಲ್ಲಿ ಸಕ್ಸಸ್ನ ಕಂಡ್ಕೊಳ್ಳಿ, ಸಮಾಧಾನ ನೆಮ್ಮದಿಯನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಉದ್ದೇಶ ನಮ್ಮ ಸಂಸ್ಥೆಯದಾಗಿದೆ. ಸೊ ಇನ್ನೂ ಕೂಡ ಲೇಟ್ ಮಾಡಬೇಡಿ, ಕನ್ಫ್ಯೂಷನಲ್ಲಿ ಗೊಂದಲದಲ್ಲಿ ಬರಬೇಡಿ. ಎಷ್ಟೇ ಕೋರ್ಸಿಗೆ ಜಾಯ್ನ್ ಆಗಿರ್ಬೋದು, ಇದು ಒಂದು ಕೋರ್ಸಿಗೆ ಜಾಯ್ನ್ ಆಗೋದ್ರಿಂದ ನಮಗೇನು ಲಾಸ್ ಇಲ್ಲ, ಪಡ್ಕೊಳ್ಳುವಂಥ ಜಾಸ್ತಿ ಇದೆ. ಇದು ಖರ್ಚಲ್ಲ, ನೆನ್ಪಿಟ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಆಗಿದೆ. 21 ದಿನಗಳವರೆಗೆ ಚಾಲೆಂಜ್ ಇಟ್ಕೊಳ್ಳಿ, ಪ್ರತಿದಿನ ಮೆಡಿಟೇಷನ್ ಮಾಡಿ, ಆ ಇಡೀ ದಿನದ ವೈಬ್ರೇಷನ್ ಫೀಲ್ ಮಾಡ್ತಾ ಹೋಗ್ರಿ. 21ನೇ ದಿನದಲ್ಲಿ ನಿಮ್ಮ ಲೈಫಲ್ಲಿ ಮಹಾಪರಿವರ್ತನೆ ಬರಲಿಲ್ಲ ಅಂತ ಹೇಳಿದರೆ ನಮಗೆ ತಿಳಿಸಿ, ಓಕೆನಾ? ಕೋರ್ಸಿಗೆಲ್ಲ ಜಾಯ್ನ್ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೆಚ್ಚಿನ ಒಂದು ಜಾಸ್ತಿ ಲಾಂಗ್ ಇನ್ಫಾರ್ಮೇಷನ್ ಆಗಿದೆ, ಆದರೂ ಕೂಡ ಏನು ಅಂತ ಹೇಳಿದ್ರೆ ನಿಮ್ಗೆ ಇದ್ರ ವಿವರವಾಗಿ ತಿಳಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು ಅಂದರೆ ನಿನ್ನೆ ಶ್ರೀದೇವಿ ಅಮ್ಮ ಧ್ಯಾನ ಕಾರ್ಯಕ್ರಮವನ್ನು, ಧ್ಯಾನ ಒಂದು ಸೆಷನ್ ತೊಗೊಂಡಿದ್ರು, ಅದನ್ನು ಕೂಡ ರೆಕಾರ್ಡಿಂಗ್ ಶೇರ್ ಮಾಡ್ತೀವಿ, ಆಲ್ರೆಡಿ ಶೇರ್ ಮಾಡಿದ್ವಿ. ನೀವು ಮತ್ತೊಮ್ಮೆ ಅದನ್ನು ಕೂಡ ನೋಡಿ ಈ ಒಂದು 999 ಕೋರ್ಸಲ್ಲಿ ಬರ್ತಾ ಇರುವಂಥ ಈ ಒಂದು ಆಲ್ಫಾ ಧ್ಯಾನ ಮೆಡಿಟೇಷನ್ ಕೋರ್ಸಿಗೆ ಜಾಯ್ನ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.